ನಮಸ್ತೆ ಎಲ್ಲರೂ ಹೆಂಗದ್ರಿ? ನಾ ಇವತ್ತ ನಮ್ಮ ಮನೆದೇವ್ರಾಗಿರ್ತಕ್ಕಂಥ ಶ್ರೀಶಂಗಿ ಕಾಳಿಕಾದೇವಿ ಹೋಗ್ಬೇಕಂತ ಮಾಡಿದ್ವಿ. ಬೆಳಗ್ಗೆನ ಇಲ್ಲೇ ನಾವು ಬನಹಟ್ಟಿಯಿಂದ ಜಾಗ ಬಿಟ್ಟು ಬನಹಟ್ಟಿನ ಜಾಗ ಬಿಟ್ಟು ಫಸ್ಟ್ ನಾವಲ್ಗಿ ಜಗದಾಳ ಹತ್ತೈತಿ ಇಲ್ಲಿ. ನಾವಲ್ಗಿ ಜಗದಾಳ ರೂಟ್ಲೆ ಕಂಟಿನ್ಯೂಸ್ ಆಗಿ ಹೋಗಿಶಿಂದ ಡೈರೆಕ್ಟಾಗಿ ಮುಧೋಳಕ್ಕೆ ಎಂಟ್ರಿ ಆದ್ವಿ ನಾವಿಲ್ಲಿ. ಮುಧೋಳಕ್ಕೆ ಎಂಟ್ರಿ ಆಗಿ ಇಲ್ಲೊಂದು ಸರ್ಕಲ್ ಹತ್ತೈತಿ. ಸ್ವಲ್ಪ ಮಾರ್ನಿಂಗ್ ಬಿಸಿಲು ಸ್ವಲ್ಪ ಜಾಸ್ತಿ ಇಲ್ಲೊಂದು ಸರ್ಕಲ್ದಿಂದ ಕಂಟಿನ್ಯೂಸ್ ಆಗಿ ಹಂಗೆ ಹೊಂಟಿವು. ಮಾರ್ನಿಂಗ್ ಸ್ವಲ್ಪ ಬಿಸಿಲು ನಾರ್ಮಲ್ ಐತಂದ್ರೆ ಈಗ ಬೇಸಿಗೆ ದಿನನ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತೈತಿ. ಹಂಗೆ ಬಂದು ಕಂಟಿನ್ಯೂಸ್ ಆಗಿಶಿಂದ ಮುಂದೆ ಒಂದು ಶಿವಾಜಿಯವ್ರ ಸರ್ಕಲ್ ಹತ್ತೈತಿ. ಶಿವಾಜಿ ಸರ್ಕಲ್ ದಾಟಿ ಮುಂದೆ ಸ್ವಲ್ಪ ಹಂಗೆ ಗಾಡಿ ತರಪಿಶಿಂದ ಹಂಗೆ ಲೈಟಿಗೆ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ಮಾಡ್ಕೊಂಡು ಕಿಶಿಂದ ಮತ್ತು ಮುಧೋಳ ರೂಟ್ಲಿನ ಹಂಗೆ ಕಂಟಿನ್ಯೂಸ್ ಆಗಿ ಮುಂದೆ ಹೊಂಟಿವು. ಈಗ ಜಾಸ್ತಿ ಅಂದ್ರೆ ಏನಾರ ಹಬ್ಬ ಹರಿದಿನ ಇದ್ದಾಗ ನಾವು ಜಾಸ್ತಿ ಅಂದ್ರೆ ಕುಂಡ್ರಂಗಿಲ್ಲ. ಯಾವ್ರ ದೇವಸ್ಥಾನಗಳು ಯಾವ್ಯಾವ ಒಳ್ಳೆ ಒಳ್ಳೆ ಪ್ಲೇಸಸ್ಗಳು ತಿರ್ಗಾಡಕ್ಕೆ ಇಷ್ಟಪಡ್ತೀನಿ ನಾ. ಯಾಕಂದ್ರೆ ಒಂದು ಕಡೆ ಕುಂಡ್ರಕ್ಕೆ ನಮ್ಮ ಅಷ್ಟೊಂದು ಮನಸ್ಸು ಇದ್ದಂಗಿಲ್ಲ. ಯಾಕಂದ್ರೆ ತಿರ್ಗಾಡ್ಕೊತಿದ್ರೆ ಮನುಷ್ಯ ಸ್ವಲ್ಪ ಮೈಂಡ್ ಫ್ರೆಶ್ ಇರ್ತೈತಿ. ಮತ್ತು ಯಾವುದೋ ರೀತಿ ಕೆಟ್ಟ ಯೋಚನೆಗಳಿಗೆ ಯಾವ ರೀತಿ ಅವಕಾಶಗಳು ಇರಂಗಿಲ್ಲ ಅಂತ ನಾ ಅನ್ಕೋತೀನಿ. ಸೊ ಅದ್ರ ಸಲುವಾಗಿ ನಾ ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ಪ್ಲೇಸಸ್ಗಳು ತಿರ್ಗಾಡ್ಬೇಕಂತ ಇಷ್ಟ ನಂಗೆ. ಅಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಪ್ಲೇಸಸ್ಗಳು ತಿರ್ಗಾಡ್ಬೇಕಂತ ಏನಿಲ್ಲ. ಅಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸಸ್ಗಳು ತಿರ್ಗಾಡ್ಕಿಶಿಂದ ಖುಷಿ ಪಡುವಂಥ ಒಂದು ಮ್ಯಾಟ್ರ್ ಅಷ್ಟೆ, ಮತ್ತೇನಿಲ್ಲ. ಮತ್ತೇನಪ್ಪ ಅಂತಂದ್ರೆ ಒಂದೇ ಕಡೆ ಕುಂಡ್ರೋದ್ರಿಂದ ಐತೆ. ಸೊ ಅದ್ರ ಸಲುವಾಗಿ ಆ ಕಡೆ ಈ ಕಡೆ ಸ್ವಲ್ಪ ತಿರ್ಗಾಡಕ್ಕೆ ಇಷ್ಟಪಡ್ತೀನಿ. ಹಂಗೆ ಕಂಟಿನ್ಯೂಸ್ ಲೋಕಾಪುರ ರೂಟ್ಲಿ ಹೋದ್ವಿ. ನೋಡಿ ಬ್ರಿಡ್ಜಸ್ ಹೆಂಗೆ ಅದಾವೆ. ನೀರಿಂದ ನಮ್ಮ ಸೈಡಿನ ಅಷ್ಟೊಂದೇನು ಬರ ಇಲ್ಲ ಅಂತ ನಾ ಅನ್ಕೊತೀನಿ. ಯಾಕಂತ ಕೇಳೋ ಹೊಳೆ ಸಣ್ಣ ಸಣ್ಣ ಕಾಲುವೆಗಳು ಅದು ಅದಾವೆ. ಸೊ ಅದ್ರ ಸಲುವಾಗಿ ಒಂದೇ ಕಡೆ ಕುಂಡ್ರೋದ್ರಿಂದ ಮನುಷ್ಯ ಅಂದ್ರೆ ಬಾವಿ ಕಪ್ಪಿ ಆಕೈತೆ ಅಂತ ನಾ ಇಷ್ಟಪಡ್ತೀನಿ. ಯಾಕಂದ್ರೆ ಜಾಸ್ತಿ ಆ ಕಡೆ ಈ ಕಡೆ ತಿರ್ಗಾಡ್ಕೊತಿದ್ರೆ ನಾಲೆಜ್ ಇರ್ತೈತಿ. ಅದಾದ್ಮೇಲೆ ಡೈರೆಕ್ಟಾಗಿ ಬಂದು ಕಿಶನ್ ಲೋಕಾಪುರಕ್ಕೆ ಬಂದೀವಿ ನಾವು. ಲೋಕಾಪುರದಿಂದ ಇಲ್ಲಿ ಮುಂದೊಂದು ಸರ್ಕಲ್ ಹತ್ತೈತಿ, ಬಸವೇಶ್ವರ ಅವ್ರ ಸರ್ಕಲ್. ಬಸವೇಶ್ವರ ಸರ್ಕಲ್ದಿಂದ ಕಂಟಿನ್ಯೂಸ್ ಆಗಿ ನಾವು ಹಂಗೆ ಮುಂದೆ ಹೊಂಟೀವಿ ಅಂತ. ಇವತ್ತು ಮೇ ಬಿ ಇಲ್ಲಿ ಜಾತ್ರೆ ಇತ್ತೇನೋ ಅನಿಸುತ್ತೆ ಲೋಕಾಪುರದಾಗ. ಅದಕ್ಕೆ ಯಾಕಂದ್ರೆ ಪೆಂಡಲ ಇದನ್ನ ಬಡ್ದಾರು. ಮೇ ಬಿ ರಾತ್ರಿ ಟೈಮ್ದಾಗ ಜಾಸ್ತಿ ರಶ್ ಇರ್ತೈತಿ. ಅಂದ್ರೆ ಬೆಳಿಗ್ಗೆ ಟೈಮ್ದಾಗ ಅಷ್ಟೊಂದೇನು ಇರಂಗಿಲ್ಲ. ರಾತ್ರಿ ಟೈಮ್ದಾಗೆಲ್ಲ ದೂರಿನವ್ರು ಆ ಕಡೆ ಈ ಕಡೆ ಎಲ್ಲ ಬಂದಿರ್ತಾರಲ್ಲ, ದೇವಸ್ಥಾನ ವಿಸಿಟ್ ಮಾಡೋದು ಹೋಗೋದು ಎಲ್ಲ ಮಾಡ್ತಿರ್ತಾರೆ. ಸೊ ಅದ್ರ ಸಲುವಾಗಿ ರಾತ್ರಿ ರಶ್ ಇರ್ತೈತಿ. ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮ್ ಅಷ್ಟೊಂದೇನು ಇರಂಗಿಲ್ಲ, ಯಾವ ಬೇಕಾದ ಜಾತ್ರೆ ಆದರೂ. ನಮ್ಮ ಸೈಡ್ ಸ್ವಲ್ಪ ಜಾತ್ರೆಗಳು ಒಂದು ಸ್ವಲ್ಪ ಚೆಂದ ಇರ್ತಾವೆ. ಅದಾದ್ಮೇಲೆ ಡೈರೆಕ್ಟಾಗಿ ಬಂದಿದ್ದೆ ಇಲ್ಲೇ ಶಿವನ ದರ್ಶನ ಮಾಡ್ಕೊಂಡ್ವಿ ನಾವು ಇಲ್ಲೇ. ಇದು ಮುರುಡೇಶ್ವರದಾಗ ಹೆಂಗದಲ್ಲ ಅದೇ ರೀತಿನೇ ಇಲ್ಲಿ ಒಂದು ನಮ್ಮ ಕಡೆನೂ ಈ ಥರ ಶಿವನವರ ಮೂರ್ತಿ ಐತಿ. ಈ ಥರ ನೋಡಕ್ಕೆ ಒಂಥರ ಚೆಂದ. ಅದ್ರ ಎದುರಿಗೆ ನಂದಿ ಬಸವಣ್ಣವರ ಮೂರ್ತಿನೂ ಇದ್ರ ಎದುರಿಗೇನೆ ಐತಿ. ಒಂಥರ ಲುಕ್ ಕಾಣ್ತೈತೆ ನಮ್ಮ ಸೈಡ್ ಇದು. ಹಂಗೆ ಕಂಟಿನ್ಯೂಸ್ ಆಗಿ ಮುಂದೆ ಬಂದ್ವಿ. ಅದು ರೂಟ್ ಆದಮೇಲೆ ಇಲ್ಲಿ ರಾಮದುರ್ಗದಿಂದ ಎಂಟ್ರಿ ಹಾಕಿವಿ ಈ ಕಡೆ ರಾಮದುರ್ಗ ಕಡೆ. ಸೊ ಈ ಕಡೆ ನೋಡ್ರಿ ಎಲ್ಲ ಹಾದೆಲ್ಲ ಹೆಂಗೈತಿ. ಬಟ್ ಅಷ್ಟೊಂದೇನು ಗಾಡಿಗಳ್ದು ಇರಂಗಿಲ್ಲ. ಈ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಆಕೈತಿ. ಬಟ್ ಅಷ್ಟೊಂದೇನು ದೊಡ್ಡ ದೊಡ್ಡ ಗಿಡಗಳಿಲ್ಲ. ಯಾಕಂದರೆ ನೀರಿಂದ ಭಾಳ ಅಭಾವ ಐತೆ ಈ ಕಡೆ ಸೈಡ್ ಸ್ವಲ್ಪ ಜಾಸ್ತಿ. ಅಂದರೆ ಈ ಕಡೆ ಗುಡ್ಡದ ಏರಿಯಾ ಆಕೈತೆ, ನೀರಿನ ಅಭಾವ ಐತೆ. ಯಾವುದೇ ನದಿಗಳು ಈ ಕಡೆ ಟಚ್ ಆಗಂಗಿಲ್ಲ, ಏನಿಲ್ಲ. ಸೊ ಬೋರ್ವೆಲ್ಲ ಪೈಪ್ಲೈನ ಈ ಥರದಿಂದನೇ ನೀರಿಂದ ಹೆಲ್ಪ್ ಆಕೈತಿ ಇಲ್ಲಿ. ಮತ್ತು ಬಿಟ್ರೆ ಮತ್ತೇನಿಲ್ಲ. ಮತ್ತು ಅಷ್ಟೊಂದೇನು ಗಾಡಿಗಳು ಕಾಣಂಗಿಲ್ಲ ನೋಡಿರಿ ಈ ಕಡೆ ಜಾಸ್ತಿ ಸೈಡ್. ಮತ್ತು ರಾತ್ರಿ ಟೈಮ್ ಅಂತೂ ಈ ಕಡೆ ಜಾಸ್ತಿ ಗಾಡಿಗಳು ಇರಂಗೂ ಇಲ್ಲ, ಕಡಿಮೆ ಇರ್ತಾವೆ ಗಾಡಿಗಳು. ನಮ್ಮ ಸೈಡ್ ಕಡೆ ರೋಡ್ ಮಾತ್ರ ಜಬರ್ದಸ್ತ್ ಇರ್ತಾವೆ ಈ ಕಡೆ ಎಲ್ಲ. ನೀವು ಹೆಂಗೆ ಬೇಕಾದಂಗೆ ಹೋಗ್ಬೋದು. ಹೆಂಗೆ ಬೇಕಾದಂಗೆ ಅಂದ್ರೆ 80 ಸ್ಪೀಡ್ ಅಬೋ ಹೋಗಕ್ಕೆ ಹೋಗ್ಬೇಡ್ರಿ, ಅದ್ರೊಳಗೆ ಹೋಗೋದು ಬರೀ. ಬಟ್ ಚಲೋ ಇದೆ ನಮ್ಮ ಸೈಡೆಲ್ಲ ರೋಡೆಲ್ಲ. ನೋಡಿರಿ ಜಾಸ್ತಿ ಗಾಡಿಗಳು ವೆಹಿಕಲ್ಸ್ ಯಾವುವು ಜಾಸ್ತಿ ಕಾಣಂಗಿಲ್ಲ. ಸ್ವಲ್ಪ ಈ ಕಡೆ ಸೈಡ್ ಸ್ವಲ್ಪ ಫಾರೆಸ್ಟೊಂದು ಜಾಸ್ತಿ ಆಗಿಬಿಟ್ರೆ ಅಷ್ಟೊಂದೇನು ಬಿಸಿಲಿನ ತಾಪಮಾನ ಆಗಂಗಿಲ್ಲ ಅಂತ ನಾನು ಅನ್ಕೊತೀನಿ ಇಲ್ಲಿ. ಬಟ್ ಏನೋ ಚಲೋ ಐತೆ ನಮ್ಮ ಕಡೆ ಈ ಕಡೆ. ಇದೆಲ್ಲ ನೀರಿನ ಟ್ಯಾಂಕರ್ ನೋಡು. ಆಮೇಲೆ ರಾಮದುರ್ಗ ಈ ಕಡೆ ಕೊಡಚಿ ವೀರಭದ್ರೇಶ್ವರಿಗೆ ಹೋಗತಿ ರೂಟ್. ಆ ಕಡೆ ವೀರಭದ್ರೇಶ್ವರಿಗೆ ಆ ಕಡೆ ರೂಟ್ ಹೋಗತಿ. ಆಮೇಲೆ ಹಂಗೆ ನಾವು ಕಂಟಿನ್ಯೂಸ್ ಆಗಿ ಹೊಂಟಿವು. ಮತ್ತೊಂದು ಬ್ರಿಡ್ಜ್ ಇವತ್ತು ನೋಡಿಲ್ಲಿ ನಾರ್ಮಲ್ ಅಷ್ಟೆ. ರೈತರಿಗೆಲ್ಲ ಇಂಥ ಸಣ್ಣ ಸಣ್ಣ ಬ್ರಿಡ್ಜಿಂದ ಅನುಕೂಲ ಆಗೋದು ರೀ, ಮತ್ತೇನಿಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ನಾವು ಸಿರ್ಸಂಗಿ ವೇ ಒಳಗೆ ಹೊಂಟಿವಿ. ಹಂಗೆ ಕಂಟಿನ್ಯೂಸ್ ಈ ಕಡೆ ಎಲ್ಲ ಗುಡ್ಡದ ಏರಿಯಾ ಆಕತ್ಲೆ ಜಾಸ್ತಿ. ಅಂದ್ರೆ ಅದಾಗ ಹೇಳಿಲ್ಲ ಸ್ವಲ್ಪ ಗಿಡ ಮರ ಇದ್ರೆ ಸ್ವಲ್ಪ ಜಾಸ್ತಿ ಚಂದ ಅಂತ ಹೇಕಿಶನ್. ಆ ಕಡೆ ಒಂದು ರೂಟ್ ಐತಿ, ಈ ಕಡೆ ಒಂದು ರೂಟ್ ಐತಿ. 2 ರೂಟ್ ಅದಾವೆ ಈ ಕಡೆ. ಬಟ್ ಆ ಕಡೆ ರೂಟ ಸ್ವಲ್ಪ ಆಕ್ಸಿಡೆಂಟ್ ಅದು ಆಗನೆ ಮಾಡೋಣ, ಆ ರೂಟೆಲ್ಲ ಬಂದ್ ಮಾಡ್ಯಾರು. ಈ ಕಡೆ ಒಂದೇ ರೂಟಿಗೆ ಸ್ಟಾರ್ಟ್ ಇಟ್ಟಾರ, ಯಾಕೆನೋ ಗೊತ್ತಿಲ್ಲ. ಅಂದ್ರೆ ಅದು ರೂಟ್ ಸ್ವಲ್ಪ ಹೈ ಜಾಸ್ತಿ ಐತಿ, ಸ್ವಲ್ಪ ಎತ್ತರ ಐತ್ಲ. ಸೊ ಅದ್ರ ಸಲುವಾಗಿ ಆ ಕಡೆ ರೂಟ ಬಂದ್ ಮಾಡ್ಯಾರ ಅವ್ರು, ಆಕ್ಸಿಡೆಂಟ್ ಆಗನೆ ಮಾಡೋಣ. ಈ ಕಡೆ ಎಲ್ಲ ಗಿಡ ಮರ ಎಲ್ಲ ಇದ್ರೆ ಎಷ್ಟು ಚಂದ ಕಾಣ್ತೈತಿ. ಬಟ್ ಎಲ್ಲ ಗುಡ್ಡದ ಏರಿಯಾ ಎಲ್ಲ. ಸೊ ಈ ಕಡೆ ಜಾಸ್ತಿ ಅಷ್ಟೊಂದು ನೀರಿನ ಅಭಾವ ಭಾಳ ಐತಿ. ಅದ್ರ ಸಲುವಾಗಿ ಗಿಡ ಮರ ಬೆಳೆಯೋಕೆ ಅಷ್ಟೊಂದೇನು ಹೋಗಂಗಿಲ್ಲ. ಬಟ್ ಹಂಗೆ ಕಂಟಿನ್ಯೂಸ್ ಆಗಿ ನಾವು ಹೊಂಟಿದ್ದೆವು.
ನೀರಿನ ಅನುಕೂಲ ಒಂದಿದ್ರೆ ಭಾಳ ಬೆಸ್ಟ್ ಆಕೈತೆ ನೋಡಿ ಈ ಕಡೆ ಸೈಡೆಲ್ಲ. ನೀರಿನ ಅನುಕೂಲ ಇಲ್ಲ ನಾನು ಮನುಷ್ಯಾಗ ಪ್ರಾಬ್ಲಮ್ ಬರೋದು. ನೀರೆಲ್ಲಿ ಇರ್ತೈತೆ ಅಲ್ಲೆಲ್ಲ ಜೀವಿಗಳು ಇರುತ್ತವ ಆಲ್ಮೋಸ್ಟ್. ನೀರಿಲ್ಲ ಪ್ರಾಬ್ಲಮ್ ಆಗೋದು. ಲೈಫ್ದಾಗ ಒಟ್ಟು ಯಾವನತ್ತು ಮನುಷ್ಯ ಸ್ವಲ್ಪ ತಿರ್ಗಾಡ್ಕೊತಿರ್ಬೇಕು ಯಾವನತ್ತು. ಎಲ್ಲ ಹೊರಗಿನ ವಿಚಾರಗಳೆಲ್ಲ ಗೊತ್ತಾಕೋ ಒಂದು ಕಡೆ ಇರೋದಂದ್ರೆ ಗೊತ್ತಾಗೋದಿಲ್ಲ. ಸೊ ಅದಾದ್ಮೇಲೆ ನಾವು ಡೈರೆಕ್ಟಾಗಿ ಬಂದು ಸಿರಸಂಗಿ ಕಳಕದೇವಿ ಪುರಾತನ ದೇವಸ್ಥಾನ ಇದೆ. ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜರೆಲ್ಲ ಬರ್ತಾಯಿದ್ರು ಇಲ್ಲಿ ಜಾಸ್ತಿ. ಸೊ ಅದ ಸರ್ ನಾವು ಹಂಗೆ ಕಂಟಿನ್ಯೂಸ್ ಅದನ್ನ ಮುಂದುವರ್ಸ್ಕೊಂಡಿದ್ದೆವು. ಅದಾದ್ಮೇಲೆ ಸೀದಾ ತಾಯಿ ದರ್ಶನ ಮಾಡ್ಕೋಬೇಕಂತ ಒಳಗೆ ಬಂದೆವು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಮುಗಿಸ್ಕೊಂಡು ಕಿಶಿಂದ ಫೋಟೋ ಅದು ಸ್ವಲ್ಪ ತಗೊಂಡು ಕಿಶಿಂದ ಮತ್ತು ಆಮೇಲೆ ಫೋಟೋ ಗಿಟೋ ಎಲ್ಲ ಮಾಡ್ಕೊಂಡು ಮತ್ತು ನಾವು ವಾಪಸ್ ನಾವು ಊರಿಗೆ ಬಂದ್ವಿ. ಥ್ಯಾಂಕ್ ಯು.